ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಡೆವಿಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಟ್ರೇಡ್ ಎಕ್ಸ್ಪರ್ಟ್ಗಳು ಭಾರಿ ನಿರೀಕ್ಷೆನ ಇಟ್ಕೊಂಡಿದ್ರು. ದರ್ಶನ್ ಜೈಲಿನಲ್ಲಿ ಇದ್ರು ಸಿನಿಮಾದ ಕಲೆಕ್ಷನ್ ಜೋರಾಗಿ ಆಗಬಹುದು ಅಂತ ನಿರೀಕ್ಷೆ ಇತ್ತು. ಆದರೆ ಮೊದಲ ವಾರ ಸಿನಿಮಾದ ಕಲೆಕ್ಷನ್ ಅದ್ಭುತವಾಗಿತ್ತು. ನಂತರ ದಿನಗಳಲ್ಲಿ ಕಲೆಕ್ಷನ್ ಅಲ್ಲಿ ಡ್ರಾಪ್ ಕಾಣೋದಕ್ಕೆ ಶುರುವಾಗಿತ್ತು. ಹಾಗಂತ ಕಲೆಕ್ಷನ್ ಕಮ್ಮಿ ಏನಾಗಿಲ್ಲ. ಒಂದ್ ವೇಳೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಜೈಲಿಗೆ ಹೋಗದೆ ಇದ್ದಿದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇನ್ನಷ್ಟು ಏರಿಕೆ ಆಗ್ತಾ ಇತ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಲ್ಲದೆ ಪ್ರಚಾರ ಮಾಡಲಾಗಿತ್ತು. ಹೀಗಿದ್ರೂ ಬಾಕ್ಸ್ ಆಫೀಸ್ನಲ್ಲೇ ಒಳ್ಳೆ ಓಪನಿಂಗ್ ಕೂಡ ಈ ಸಿನಿಮಾ ಪಡೆದುಕೊಂಡಿತ್ತು. ಆದರೆ ಎರಡನೇ ವಾರದಿಂದ ಡೆವಿಲ್ ಸಿನಿಮಾ ಡ್ರಾಪ್ ಕಾಣೋದಕ್ಕೆ ಶುರುವಾಗಿತ್ತು. ಈಗ ಸಿನಿಮಾ ರಿಲೀಸ್ ಆಗಿ 16ನೇ ದಿನಕ್ಕೆ ಕಾಲಿಟ್ಟಿದೆ. ಈ 15 ದಿನಗಳಲ್ಲಿ ಡೆವಿಲ್ ಕಲೆಕ್ಷನ್ ಹೇಗಿದೆ, ಮಾರ್ಕ್ ಹಾಗೂ 45 ಸಿನಿಮಾ ರಿಲೀಸ್ ಬಳಿಕ ದರ್ಶನ್ ಸಿನಿಮಾದ ಕಲೆಕ್ಷನ್ ಏನಾಯಿತು, ಏರಿಕೆ ಆಯ್ತಾ ಇಳಿಕೆ ಆಯ್ತಾ ಎಲ್ಲವೂ ಕೂಡ ಹೇಳ್ತಾ ಹೋಗ್ತೀವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕ್ರೇಜಿ ಫ್ಯಾನ್ಸ್ ಇದ್ದಾರೆ. ಈ ಬಾರಿ ಡೆವಿಲ್ ಸಿನಿಮಾವನ್ನ ಗೆಲ್ಲಿಸಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ. ತಕ್ಕ ಮಟ್ಟಿಗೆ ಸಿನಿಮಾದ ಕಲೆಕ್ಷನ್ ಕೂಡ ಆಗಿದೆ. ದರ್ಶನ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಇನ್ನೂ ಆಗ್ತಾ ಇತ್ತು ದರ್ಶನ್ ಹೊರಗಡೆ ಇದ್ದಿದ್ರೆ. ಕೆಲವೊಂದಷ್ಟು ವರದಿಗಳ ಪ್ರಕಾರ 15ನೇ ದಿನ 24 ಲಕ್ಷ ಕಲೆಕ್ಷನ್ ಆಗಿದೆ ಅಂತ ಕೇಳಿ ಬರ್ತಾ ಇದೆ. ದರ್ಶನ್ ಸಿನಿಮಾ ಡೆವಿಲ್ ರಿಲೀಸ್ ಆಗಿ 16ನೇ ದಿನಕ್ಕೆ ಕಾಲಿಟ್ಟಿದ್ದು ಕಳೆದ 15 ದಿನಗಳಲ್ಲಿ ಸಿನಿಮಾದ ಕಲೆಕ್ಷನ್ ಸುಮಾರು 30 ಕೋಟಿ ದಾಟಿದೆ ಅಂತ. ಸಿನಿಮಾ ಮೊದಲ ದಿನ ಸುಮಾರು 13 ಕೋಟಿಗೂ ಅಧಿಕ ಕಲೆಕ್ಷನ್ ಆಗಿತ್ತು. ಹಾಗೆ ಮೊದಲ 3 ದಿನಗಳಲ್ಲಿ ಸುಮಾರು 23 ಕೋಟಿಗೂ ಅಧಿಕ ಕಲೆಕ್ಷನ್ ಆಗಿತ್ತು. 15 ದಿನಗಳಲ್ಲಿ ವಿಶ್ವದಾದ್ಯಂತ 33.83 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಕೆಲವೊಂದಷ್ಟು ವೆಬ್ಸೈಟ್ ವರದಿಗಳು ಮಾಡಿದೆ. ಕೆಲವೊಂದಷ್ಟು ಎಕ್ಸ್ಪರ್ಟ್ಗಳ ಪ್ರಕಾರ ಲೈಫ್ ಟೈಮ್ ಕಲೆಕ್ಷನ್ 35 ಕೋಟಿ ಆಗಬಹುದು ಅಂತ ಕೂಡ ಹೇಳಲಾಗಿದೆ. ಕಳೆದ 2 ವಾರಗಳಿಂದ ಡೆವಿಲ್ಗೆ ಟಕ್ಕರ್ ಕೊಡುವ ಸಿನಿಮಾಗಳು ಇರಲಿಲ್ಲ. ಆದರೆ ಈ ವಾರದಿಂದ ಮಾರ್ಕ್ ಹಾಗೂ 45 ಸಿನಿಮಾಗಳು ರಿಲೀಸ್ ಆಗಿವೆ. ಹೀಗಾಗಿ ಈ 2 ಸಿನಿಮಾಗಳು ತೆರೆ ಕಂಡ ಬಳಿಕ ಡೆವಿಲ್ ಕಲೆಕ್ಷನ್ ಡ್ರಾಪ್ ಆಗಿಲ್ಲ. ಹೆಚ್ಚು ಕಡಿಮೆ 14ನೇ ದಿನ ಕಲೆಕ್ಷನ್ ಆದಂತೆ 15ನೇ ದಿನವೂ ಕೂಡ ಅಷ್ಟೇ ಕಲೆಕ್ಷನ್ ಮಾಡಿದೆ. ಹೀಗಾಗಿ ವೀಕೆಂಡ್ ನಲ್ಲಿ ಒಂದಷ್ಟು ಎಕ್ಸ್ಪರ್ಟ್ಗಳು ಕೂಡ ಕಣ್ಣಿಟ್ಟಿದ್ದಾರೆ. 2 ಮತ್ತೆ ದೊಡ್ಡ ಸ್ಟಾರ್ ಸಿನಿಮಾಗಳು ಬಂದಾಗ ಆಸ್ ಯೂಶುವಲಿ ಡ್ರಾಪ್ ಆಗೇ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಈ ಹಿಂದಿನ ದಿನ ಯಾವ ರೀತಿಯಾಗಿ ಡೆವಿಲ್ ಸಿನಿಮಾ ನೋಡಲು ಜನಗಳು ಬಂದಿದ್ರೋ ಹಾಗೆ ಆವತ್ತಿನ ದಿನ ಯಾವ ರೀತಿಯಾಗಿ ಕಲೆಕ್ಷನ್ ಆಗಿತ್ತೋ ಅದೇ ಕಲೆಕ್ಷನ್ ಗುರುವಾರ ಕೂಡ ಆಗಿದೆ. ಅಂದರೆ ನಿನ್ನೆ ಕೂಡ ಸೇಮ್ ಕಲೆಕ್ಷನ್ ಮಾಡಿದೆ. ಹಾಗಾಗಿ ಅಂಥ ಪರಿಣಾಮ ಬೀರಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಗೊತ್ತಾಗ್ತಾ ಇರೋದ್ರಿಂದ ಇನ್ನು ಶನಿವಾರ ಭಾನುವಾರ ಯಾವ ರೀತಿಯಾಗಿ ಗಳಿಕೆ ಇರುತ್ತೆ ಎಂಬುದು ಒಂದಷ್ಟು ಕುತೂಹಲ ಕೂಡ ಆಗಿದೆ.